ರಾಜ್ಯಸಭಾ ಚುನಾವಣೆಯ ಮತದಾನಕ್ಕೆ ತಯಾರಿ ನಡೀತಾ ಇದೆ. ನಾಳೆ ವಿಧಾನಸೌಧದಲ್ಲಿ ಚುನಾವಣೆ ನಡೆಯಲಿದ್ದು ವಿಧಾನಸೌಧ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯುತ್ತೆ. ಮತದಾನಕ್ಕೆ ವಿಧಾನಸಭೆ ಸಚಿವಾಲಯದ ಸಿಬ್ಬಂದಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮತದಾನ ಆರಂಭ. ಭಾರಿ ಕುತೂಹಲ ಮೂಡಿಸಿರುವಂತಹ ರಾಜ್ಯಸಭಾ ಚುನಾವಣೆಯ ಮತದಾನಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯಲಿದೆ. 4 ರಾಜ್ಯಸಭಾ ಸ್ಥಾನಕ್ಕೆ 5 ಸ್ಪರ್ಧೆ ಮಾಡಿರೋದ್ರಿಂದ ರಾಜ್ಯಸಭಾ ಚುನಾವಣೆ ರಂಗೇರಿದೆ. ನಾಳೆ ವಿಧಾನಸೌಧದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮತದಾನ ಶುರುವಾಗಲಿದೆ. ಮತದಾನಕ್ಕೆ ಬೇಕಾದಂಥ ತಯಾರಿಯನ್ನ ವಿಧಾನಸಭೆ ಸಚಿವಾಲಯ ಮಾಡ್ತಾ ಇದೆ. ನಾನೀಗ ಮತದಾನ ನಡೆಯುವಂಥ ಕೊಠಡಿಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ಬೋದು, ಬ್ಯಾರಿಕೇಡ್ಗಳನ್ನು ಹಾಕಿ ಅಳವಡಿಸಲಾಗಿದೆ. ಎಲ್ಲ MLAಗಳು ಇದರ ಒಳಗಡೆನೆ ಬಂದು ಮತದಾನಕ್ಕೆ ಅಣಿಯಾಗಬೇಕಾಗುತ್ತೆ. ವಿಧಾನಸೌಧದ ರೂಮ್ ನಂಬರ್ 106 ಇಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ರೂಮ್ ನಂಬರ್ 6 ವಿಧಾನಸೌಧದ ಕೊಠಡಿಯೊಂದರಲ್ಲಿ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ಮತದಾನ ನಡೆಯುವಂತಹ ಕೊಠಡಿ. 5 ಜನ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿ ಪರವಾಗಿ ಏಜೆಂಟ್ಗಳು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ಒಳಗಡೆ ಬರುವಂಥ ಶಾಸಕರು ತಾವು ಯಾರಿಗೆ ಮತ ಹಾಕ್ತಿದ್ದೀವಿ ಅನ್ನೋದನ್ನ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿ ಪರವಾಗಿ ಕೂತಿರುವಂಥ ಏಜೆಂಟ್ಗಳಿಗೆ ತೋರಿಸಬೇಕಾಗತ್ತೆ. ಈ ಟೇಬಲ್ನ ಮೇಲೆಯೇ ಒಂದು ಬೂತನ್ನು ಕೂಡ ಇಡಲಾಗುತ್ತೆ. ಅಲ್ಲಿ ವೋಟ್ ಮಾಡಿದಂಥ ಬ್ಯಾಲೆಟನ್ನು ತಂದು ಶಾಸಕರು ಹಾಕಬೇಕಾಗುತ್ತೆ. ಈಗ ಬಹುತೇಕ ಅಂತಿಮವಾಗಿ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ನೀವು ಗಮನಿಸ್ಬೋದು, ಇಲ್ಲಿ ಸಪ್ರೇಟ್ ಬಾಕ್ಸ್ ಥರ ಮಾಡಿ 5 ಚೇರ್ಗಳನ್ನು ಹಾಕಿದ್ದಾರೆ. ಅಂದರೆ 5 ಅಭ್ಯರ್ಥಿಗಳು ಕಣದಲ್ಲಿ ಇರೋದ್ರಿಂದ 5 ಅಭ್ಯರ್ಥಿಗಳ ಪರವಾಗಿ ಏಜೆಂಟ್ಗಳು ಇಲ್ಲಿ ಕುಳಿತುಕೊಂಡಿರ್ತಾರೆ. ಯಾವ ಪಕ್ಷದ ವಿಪ್ ಜಾರಿಯಾಗಿತ್ತೋ ಆ ಶಾಸಕ ಆ ಏಜೆಂಟ್ಗೆ ವೋಟ್ ಮಾಡುವಂಥದ್ದನ್ನು ತೋರಿಸ್ಬೇಕಾಗುತ್ತೆ. ಇನ್ನು 2 ಬಾಕ್ಸ್ಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ ವೋಟಿಂಗ್ನ ಟಿಕ್ ಮಾಡುವಂಥದ್ದು ಅಥವಾ ನಂಬರ್ ಬರೆಯುವಂಥದ್ದು. ಯಾಕೆ ಮೊದಲ ಪ್ರಾಶಸ್ತ್ಯ 2ನೇ ಪ್ರಾಶಸ್ತ್ಯಕ್ಕೂ ಕೂಡ ಅವಕಾಶಗಳಿರುತ್ತೆ. ಹೀಗಾಗಿ ಈ ಬಾಕ್ಸ್ನಲ್ಲಿ ಬಂದು ಶಾಸಕರು ಮತದಾನ ಮಾಡ್ತಾರೆ. ಇಲ್ಲಿಂದ ಮಾಡಿದ ಮೇಲೆ ಅಭ್ಯರ್ಥಿಗಳ ಪರವಾಗಿ ಕೂತಿರುವಂಥ ಏಜೆಂಟ್ಗಳಿಗೆ ತೋರಿಸಿದ ನಂತರ ಬೂತ್ನಲ್ಲಿ ಬ್ಯಾಲೆಟ್ ಹಾಕ್ತಾರೆ. ಅಂತಿಮವಾಗಿ ರಾಜ್ಯಸಭಾ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳು, ಬಿಜೆಪಿಯಿಂದ ಒಬ್ಬರ ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯವರು ಕೂಡ ಕಣಕ್ಕಿಳಿದಿರೋದ್ರಿಂದ ರಾಜ್ಯಸಭಾ ಚುನಾವಣಾ ಕಣ ರಂಗೇರಿದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆಯ ತನಕ ಮತದಾನ ನಡೆಯುತ್ತೆ. 4 ಗಂಟೆಯ ಬಳಿಕ ಮತ ಎಣಿಕೆ ಇದೇ ಕೇಂದ್ರದಲ್ಲಿ ಅಥವಾ ಇದೇ ಕೊಠಡಿಯಲ್ಲಿ ಕೂಡ ನಡೆಯುತ್ತೆ. ಕ್ಯಾಮರಾಮನ್ ರವಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.